ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಮಳೆಗಾಲ ಜೀವಕ್ಕೆ ಸಂಚಕಾರ ಉಂಟು ಮಾಡುವ ವಿಷಜಂತುಗಳ ಬಗ್ಗೆ ಇರಲಿ ಎಚ್ಚರ. ಬೆಚ್ಚಗಿನ ಜಾಗ ಅರಸಿ ಬರುವ ಹಾವು, ಚೇಳುಗಳು ಹೆಚ್ಚಾಗಿ ಮನೆಯೊಳಗಿನ ಸಂದಿ, ವಾಹನಗಳಲ್ಲಿ ಅವಿತುಕೊಳ್ಳುವ ಸಾಧ್ಯತೆಯಿದೆ. ಹಾವುಗಳಿಂದಾಗಿ ಜನರಿಗೆ ತೊಂದರೆ ಆಗುವುದನ್ನು ತಪ್ಪಿಸಲು ಅರಣ್ಯ ಇಲಾಖೆ ವಿಶೇಷ ಕಾಳಜಿ ವಹಿಸಿದ್ದು, ಸಾರ್ವಜನಿಕರು ಸರ್ಪ ಎಂಬ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಅರಣ್ಯ ಇಲಾಖೆಗೆ ಮಾಹಿತಿ ರವಾನಿಸಬಹುದು. ಮಳೆ ಆಗಮನದೊಂದಿಗೆ ಹಾವು, ವಿಷ ಜಂತುಗಳು ಪ್ರತ್ಯಕ್ಷವಾಗತೊಡಗಿದೆ. ಇದು ಹಾವುಗಳ ಪ್ರಜನನ ಕಾಲವಾಗಿದ್ದು, ಮೊಟ್ಟೆಯಿಂದ ಹಾವಿನ ಮರಿಗಳು ಹೊರಬರುವ ಸಮಯವಾಗಿದೆ. ಮಳೆಗಾಲದಲ್ಲಿ ಹಾವು, ವಿಷಜಂತುಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಮಳೆಯೊಂದಿಗೆ ಪೊಟರೆ, ಬಿಲಗಳಲ್ಲಿ ನೀರು ತುಂಬುವ ಕಾರಣ ಹಾವುಗಳು ಅವುಗಳಿಂದ ಹೊರಬರುತ್ತವೆ. ಹಾವುಗಳನ್ನು ತುಳಿದರೆ ಅಥವಾ ಅರಿವಿಲ್ಲದೆ ಹಾವಿನ ಸಮೀಪ ತೆರಳಿದರೆ ಹಾವು ಭಯಪಟ್ಟು ಕಚ್ಚುವ ಸಾಧ್ಯತೆ ಹೆಚ್ಚಿದೆ. ನಮ್ಮ ಪರಿಸರ ಸ್ವಚ್ಛವಿದ್ದರೆ, ಹಾವುಗಳಿಗೆ ಅಡಗಿ ಕೂರಲು ಅವಕಾಶ ನೀಡದಿದ್ದರೆ ಸ್ವಲ್ಪಮಟ್ಟಿಗೆ ಇವುಗಳ ಇರುವಿಕೆಯನ್ನು ತಡೆಯಬಹುದು. ಕಾರು ಮತ್ತು ಬೈಕ್ಗಳ ಆಸನದ ಕೆಳಭಾಗ, ಹೆಲ್ಮೆಟ್, ಶೂ ಒಳಭಾಗದಲ್ಲಿ ಹಾವುಗಳು ಅವಿತುಕೊಳ್ಳುವ ಸಾಧ್ಯತೆಯಿದ್ದು, ಆ ಬಗ್ಗೆಯೂ ಕಾಳಜಿ ವಹಿಸಬೇಕು. ಮನೆಯ ಹುಲ್ಲುಹಾಸು, ಹೂಕುಂಡಗಳು, ಹೂದೋಟ ಹಾವುಗಳ ನೆಚ್ಚಿನ ತಾಣವಾಗಿದೆ. ಹಾಗೆಯೇ ತೆಂಗಿನ ಸಿಪ್ಪೆ, ಕಟ್ಟಿಗೆ ರಾಶಿ, ಬೈಹುಲ್ಲು ರಾಶಿ, ಕಸದ ತೊಟ್ಟಿಗಳು ವಿಶೇಷ ಕಾಳಜಿ ವಹಿಸಬೇಕಾದ ಸ್ಥಳ. ಮನೆಯ ಸುತ್ತ ಕಸ ಸಂಗ್ರಹವಾಗದಂತೆ ನೋಡುವುದು ಅತಿ ಅಗತ್ಯ. ಹಾವುಗಳಿಂದಾಗಿ ಜನರಿಗೆ ತೊಂದರೆ ಆಗುವುದನ್ನು ತಪ್ಪಿಸಲು ಅರಣ್ಯ ಇಲಾಖೆ ವಿಶೇಷ ಕಾಳಜಿ ವಹಿಸಿದೆ. ಹಾವುಗಳನ್ನು ಸೆರೆ ಹಿಡಿಯಲು ಅರಣ್ಯ ರಕ್ಷಣಾ ಸಿಬ್ಬಂದಿ ತರಬೇತಿ ಪಡೆದಿದ್ದಾರೆ. ಅರಣ್ಯ ಸಿಬ್ಬಂದಿಗೆ ತಿಳಿಸಿದರೆ ಉಚಿತವಾಗಿ ಹಾವನ್ನು ಸೆರೆ ಹಿಡಿದು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವರು. ಸರ್ಪ ಎಂಬ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಅರಣ್ಯ ಇಲಾಖೆಗೆ ಮಾಹಿತಿ ರವಾನಿಸಬಹುದು. ಕಾಸರಗೋಡು ಜಿಲ್ಲೆಯಾದ್ಯಂತ ಹಾವುಗಳನ್ನು ಸೆರೆ ಹಿಡಿಯುವ ಪರವಾನಗಿ ಲಭಿಸಿದ 38 ರಕ್ಷಣಾ ಕಾರ್ಯಕರ್ತರಿದ್ದಾರೆ. ಹಾವಿನ ಕಡಿತಕ್ಕೊಳಗಾದ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ತಲುಪಿಸಬೇಕು. ಹಾವು ಕಚ್ಚಿದ ದೇಹ ಭಾಗದ ಚಲನೆ ಸಲ್ಲದು. ಹಾವು ಕಡಿತಕ್ಕೊಳಗಾದ ದೇಹ ಭಾಗದ ಮೇಲೆ ಬಿಗಿಯಾಗಿ ಬಟ್ಟೆ ಕಟ್ಟಬಾರದು. ಬಟ್ಟೆ ಕಟ್ಟುವುದಾದರೂ ಒಂದು ಬೆರಳು ದಾಟುವ ರೀತಿ ಸಡಿಲವಾಗಿ ಕಟ್ಟಬೇಕು. ಆಸ್ಪತ್ರೆಗಳಿಗೆ ಹೋಗುವ ಮೊದಲು ಚಿಕಿತ್ಸೆ ಇದೆಯೇ ಎಂಬುದನ್ನು ಖಚಿತಪಡಿಸಿದಲ್ಲಿ ಸಮಯ ವ್ಯರ್ಥವಾಗುವುದನ್ನು ತಪ್ಪಿಸಬಹುದು. ವಿಶ್ವದ 10 ಅತ್ಯಂತ ವಿಷಕಾರಿ ಹಾವುಗಳಲ್ಲಿ 9 ಆಸ್ಟ್ರೇಲಿಯಾದಲ್ಲಿವೆ. ಇವುಗಳಲ್ಲಿ ಅತ್ಯಂತ ವಿಷಕಾರಿ ಇನ್ಲ್ಯಾಂಡ್ ತೈಪಾನ್. ಇದರ ವಿಷಕ್ಕೆ 100 ಜನರನ್ನ ಕೊಲ್ಲುವ ಶಕ್ತಿಯಿದೆ. ಇದರ ಅತಿದೊಡ್ಡ ವಿಶೇಷತೆಯೆಂದರೆ ಇದು ಬಣ್ಣವನ್ನ ಬದಲಾಯಿಸುವ ಏಕೈಕ ಹಾವು ಜಾತಿಗೆ ಸೇರಿದೆ. ನ್ಯಾಷನಲ್ ಜಿಯಾಗ್ರಫಿಕ್ ಪ್ರಕಾರ ಪ್ರಪಂಚದಾದ್ಯಂತ 3000ಕ್ಕೂ ಹೆಚ್ಚು ಜಾತಿಯ ಹಾವುಗಳಿವೆ. ಅವುಗಳಲ್ಲಿ ಸುಮಾರು 600 ವಿಷಕಾರಿ, ಅವುಗಳಲ್ಲಿ 7% ಹೆಚ್ಚು ವಿಷಕಾರಿ ಮತ್ತು ಮನುಷ್ಯನನ್ನ ಕೊಲ್ಲಬಹುದು. ಅಂತಹ ಒಂದು ಅತ್ಯಂತ ವಿಷಕಾರಿ ಹಾವನ್ನ ಇನ್ಲ್ಯಾಂಡ್ ತೈಪಾನ್ ಎಂದು ಕರೆಯಲಾಗುತ್ತದೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನು ಆಕ್ಸಿಯುರೇನಸ್ ಮೈಕ್ರೋಲೆಪಿಡೋಟಸ್ ಎಂದು ಕರೆಯಲಾಗುತ್ತದೆ. ಈ ಮಧ್ಯಮ ಗಾತ್ರದ ಹಾವು ವಿಶ್ವದ ಅತ್ಯಂತ ವಿಷಕಾರಿ ಹಾವು. ಇದರ ಬಣ್ಣವು ತಿಳಿ ಕಂದು ಬಣ್ಣದಿಂದ ಗಾಢ ಕಂದು, ಹಸಿರು, ಹಳದಿ ಬಣ್ಣದವರೆಗೆ ಇರುತ್ತದೆ. ಈ ಹಾವಿನ ಬಣ್ಣವು ಋತುವನ್ನು ಅವಲಂಬಿಸಿ ಬದಲಾಗುತ್ತದೆ. ಇದು ಚಳಿಗಾಲದಲ್ಲಿ ಗಾಢ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಬೇಸಿಗೆಯಲ್ಲಿ ಮತ್ತೊಂದು ರೀತಿಯ ಬಣ್ಣಕ್ಕೆ ತಿರುಗುತ್ತದೆ. ಇದು ಭೂಮಿಯ ಮೇಲಿನ ಎಲ್ಲಾ ಹಾವುಗಳಲ್ಲಿ ಅತ್ಯಂತ ವಿಷಕಾರಿ ಎಂದು ನಂಬಲಾಗಿದೆ. ವಿಜ್ಞಾನದ ಭಾಷೆಯಲ್ಲಿ ಅದರಿಂದ ಬರುವ ವಿಷವನ್ನು LD50 ವರ್ಗಕ್ಕೆ ಸೇರಿದೆ ಎಂದು ಪರಿಗಣಿಸಲಾಗುತ್ತದೆ. ವಿಷಕಾರಿ ಹಾವಿನ LD50 ಒಂದು ನಿರ್ದಿಷ್ಟ ಸಮಯದಲ್ಲಿ 100 ಮನುಷ್ಯರನ್ನ ಕೊಲ್ಲಬಹುದು. ಈ ಹಾವನ್ನ ಹೇಡಿ ಎಂದು ಪರಿಗಣಿಸಲಾಗುತ್ತಾದ್ರೂ ಪ್ರಚೋದಿಸಿದಾಗ ಮಾತ್ರ ದಾಳಿ ಮಾಡುತ್ತದೆ. ಆದಾಗ್ಯೂ ಈ ಪ್ರಭೇದ ಮತ್ತು ಮಾನವರ ನಡುವಿನ ಸಂಪರ್ಕವು ಸಾಮಾನ್ಯವಾಗಿ ನಡೆಯುವುದಿಲ್ಲ. ಈ ಹಾವುಗಳು ಮುಂಜಾನೆ ತುಂಬಾ ಸಕ್ರಿಯವಾಗಿರುತ್ತವೆ, ಸೂರ್ಯನ ಬೆಳಕು ಮತ್ತು ಆಹಾರವನ್ನು ಹುಡುಕುತ್ತವೆ. ಕಾಲೋಚಿತ ಬದಲಾವಣೆಗಳ ಸಮಯದಲ್ಲಿ ಚರ್ಮದ ಬಣ್ಣವನ್ನು ಬದಲಾಯಿಸುವ ಮೂಲಕ ತೈಪಾನ್ಗಳು ಪರಿಸರಕ್ಕೆ ಹೊಂದಿಕೊಳ್ಳುತ್ತವೆ. ಬೆಳೆದಾಗ ಈ ಹಾವುಗಳ ಸರಾಸರಿ ಉದ್ದವು ಸುಮಾರು 2 ಮೀಟರ್ 6.5 ಅಡಿ, ಗರಿಷ್ಠ 2.7 ಮೀಟರ್ 8.8 ಅಡಿ. ಇನ್ಲ್ಯಾಂಡ್ ತೈಪಾನ್ ಅತ್ಯಂತ ವೇಗದ, ಅತ್ಯಂತ ಚುರುಕಾದ ಹಾವು. ಇದು ಸಾಕಷ್ಟು ನಿಖರತೆಯೊಂದಿಗೆ ತ್ವರಿತವಾಗಿ ದಾಳಿ ಮಾಡಬಹುದು. ಆಗಾಗ್ಗೆ ಒಂದೇ ದಾಳಿಯಲ್ಲಿ ಅದು ಹಲವಾರು ಬಾರಿ ಕಚ್ಚುತ್ತದೆ. ಈ ಹಾವಿನ ವಿಷದ ಒಂದು ಡೋಸ್ 100 ಜನರನ್ನ ಕೊಲ್ಲಬಹುದು. ಈ ಹಾವಿನ ವಿಷವು ಬೇಗನೆ ಕೆಲಸ ಮಾಡುತ್ತದೆ. ಇದು ಒಬ್ಬ ವ್ಯಕ್ತಿಯನ್ನ 45 ನಿಮಿಷಗಳಲ್ಲಿ ಕೊಲ್ಲುತ್ತದೆ. ಜನರು ಅರ್ಧ ಗಂಟೆಯೊಳಗೆ ವಿಷದ ಪರಿಣಾಮಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಎಂದು ವರದಿಗಳಿವೆ.
ಚಿಕ್ಕ ವಯಸ್ಸಿನ ಹಾವುಗಳು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಬಹಳ ಬೇಗ ಬೆಳೆಯುತ್ತವೆ. ಗಂಡು ಮತ್ತು ಹೆಣ್ಣು ಬಹುತೇಕ ಒಂದೇ ಗಾತ್ರದಲ್ಲಿ ಬೆಳೆಯುತ್ತವೆ. ಗಂಡು ತೈಪಾನ್ಗಳು ಸುಮಾರು 16 ತಿಂಗಳಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ತಲುಪಿದರೆ ಹೆಣ್ಣುಗಳು ಸುಮಾರು 28 ತಿಂಗಳುಗಳನ್ನು ತಲುಪುತ್ತವೆ. ಸೆರೆಯಲ್ಲಿ ಇರಿಸಲಾದ ಹಾವುಗಳು ಸಾಮಾನ್ಯವಾಗಿ 10 ರಿಂದ 15 ವರ್ಷಗಳವರೆಗೆ ಬದುಕುತ್ತವೆ. ವಿಶ್ವದ 10 ಅತ್ಯಂತ ವರದಕ್ಷಿಣೆಯು ಕಾನೂನುಬದ್ಧವಾಗಿ ತಪ್ಪಾಗಿದ್ದರೂ ಕೂಡ ಹೆಣ್ಣು ಮಕ್ಕಳ ಮದುವೆ ವೇಳೆ ಚಿನ್ನ, ಹಣ, ವಾಹನ ಇತ್ಯಾದಿಗಳನ್ನು ವರನಿಗೆ ನೀಡುವ ಪದ್ಧತಿ ಇಂದಿಗೂ ನಮ್ಮ ಸಮಾಜದಲ್ಲಿ ಜೀವಂತವಾಗಿದೆ. ಗಂಡನ ಮನೆಯಲ್ಲಿ ತಮ್ಮ ಮಗಳ ಆರಾಮಾಗಿರಲಿ, ಗೌರವ ಸಿಗಲಿ ಅಂತ ಇಂತಹ ಉಡುಗೊರೆಗಳನ್ನು ನೀಡುತ್ತಾರೆ. ಕೆಲವರು ಚಿನ್ನ ಮತ್ತು ನಗದು ಜೊತೆಗೆ ಕಾರು ಮತ್ತು ಮನೆಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಮದುವೆಗೆ ಸಂಬಂಧಿಸಿದ ವಿವಿಧ ಪದ್ಧತಿಗಳು ಮತ್ತು ಆಚರಣೆಗಳು ಅನೇಕ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿವೆ. ಮಧ್ಯಪ್ರದೇಶದ ಗೋರಿಯಾ ಸಮುದಾಯದ ಮದುವೆ ಆಚರಣೆಗಳು ಇದೀಗ ಬಹಳ ಚರ್ಚೆಯಾಗುತ್ತಿವೆ. ಈ ಜಾತಿಗೆ ಸೇರಿದವರು ತಮ್ಮ ಹೆಣ್ಣು ಮಕ್ಕಳ ಮದುವೆಯ ದಿನ ಚಿನ್ನ ಅಥವಾ ಹಣವನ್ನು ವರದಕ್ಷಿಣೆಯಾಗಿ ನೀಡುವುದಿಲ್ಲ, ಬದಲಿಗೆ 21 ವಿಷಕಾರಿ ಹಾವುಗಳನ್ನು ನೀಡಲಾಗುತ್ತದೆ. ಮದುವೆಯ ದಿನ ವಧುವಿನ ತಂದೆ ವರನಿಗೆ ಈ ವಿಚಿತ್ರ ಉಡುಗೊರೆಯನ್ನು ಹಸ್ತಾಂತರಿಸುತ್ತಾರೆ. ವರನೊಂದಿಗೆ ಅತ್ತೆ ಮನೆಗೆ ಹೋಗುವ ವಧು ಈ ಹಾವುಗಳನ್ನು ತನ್ನೊಂದಿಗೆ ಕೊಂಡೊಯ್ಯಬೇಕು ಎಂಬ ಸಂಪ್ರದಾಯವೂ ಇದೆ. ಗೋರಿಯಾ ಸಮುದಾಯದಲ್ಲಿ ಮದುವೆಯು ಜೀವನದ ಅತ್ಯಂತ ಪವಿತ್ರ ಭಾಗವಾಗಿದೆ. ತಂದೆಯು ತನ್ನ ಮಗಳಿಗೆ ಹಾವುಗಳನ್ನು ಉಡುಗೊರೆಯಾಗಿ ನೀಡದಿದ್ದರೆ ಮದುವೆಯು ಸುಗಮವಾಗಿ ನಡೆಯುವುದಿಲ್ಲ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಹುಡುಗಿಯ ಮದುವೆ ನಿಗದಿಯಾದ ದಿನದಿಂದಲೇ ತಂದೆ ಹಾವು ಹಿಡಿಯುವ ಕಾರ್ಯದಲ್ಲಿ ತೊಡಗುತ್ತಾರೆ ಎಂದು ಹೇಳಲಾಗುತ್ತದೆ. ಗೋರಿಯಾ ಕುಲದವರ ಉದ್ಯೋಗವೆಂದರೆ ಹಾವು ಹಿಡಿಯುವುದು. ಹಾಗಾಗಿಯೇ ಹಾವುಗಳು ಅವರಿಗೆ ಪ್ರಿಯ. ಹಾವುಗಳನ್ನು ಹಿಡಿದಿಟ್ಟು ಪೆಟ್ಟಿಗೆಗಳಲ್ಲಿ ಇರಿಸಿದಾಗ ಅವುಗಳು ಕಳೆದು ಹೋದರೆ ಅಥವಾ ಯಾವುದೇ ಸಂದರ್ಭದಲ್ಲಿ ಸತ್ತರೆ ದುರದೃಷ್ಟವೆಂದು ಪರಿಗಣಿಸಲಾಗುತ್ತದೆ.